ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಕಿಚಡಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಕಿಚಡಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಫಸ್ಟ್ ಒಂದು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಮತ್ತು ಒಂದು ಚಿಕ್ಕ ಲೋಟ ಹೆಸರುಬೇಳೆ, ಒಂದು ಚಿಕ್ಕ ಲೋಟದಷ್ಟು ತೊಗರಿಬೇಳೆ, ಮತ್ತು ಒಂದು ಚಿಕ್ಕ ಲೋಟ ಚೆನ್ನಾಗಿ ಬೇಳೆ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಚಿಕ್ಕದು 2 ಈರುಳ್ಳಿ, ಒಂದು 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋದು ಕರಿಬೇವು, ಕೊತ್ತಂಬರಿ ಹಾಕಿದ್ದೀನಿ. ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಅರಿಶಿನ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಹೇಗೆ ಮಾಡೋದು ಕಿಚಡಿ ಅಂತ ನೋಡ್ಕೊಂಡು ಬರೋಣ. ಬನ್ನಿ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನು ಎಣ್ಣೆ ಜೊತೆನೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ 2 ಸ್ಪೂನು ಸಾಕಾಗುತ್ತೆ, ಯಾಕಂದರೆ ಮತ್ತೆ ಮೇಲ್ಗಡೆ ಸಹ ಹಾಕ್ಕೊಂಡು ತಿನ್ಬೋದು. ಅದು ಬಿಸಿ ಆಗಿದ ಮೇಲೆ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ಈರುಳ್ಳಿ, ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಒಂದು 2 ಚಿಕ್ಕ ಈರುಳ್ಳಿ, ಒಂದು 2 ಚಿಕ್ಕದು ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿ ಆಯಿತು. ಈರುಳ್ಳಿ ಜೊತೆ ಟೊಮೆಟೊನ ಹಾಕ್ತಾ ಇದ್ದೀನಿ. ಇವಾಗ ಕರಿಬೇವು, ಕೊತ್ತಂಬರಿ ಹಾಕೊಳ್ಳೋಣ. ಚಿಕ್ಕದಾಗಿ ಕಟ್ ತೊಳೆದು ಕರಿಬೇವು, ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಕಲರಿಗೆ ಅರಿಶಿನ ಮತ್ತು ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ 2 ಇಟ್ಕೊಂಡಿದ್ದೀನಿ, 2 ಹಾಕ್ತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಖಾರ ತಿಂತೀರಾ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಯಿತು. ಇವಾಗ ಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಮತ್ತು ಚೆನ್ನಾಗಿ ಬೇಳೆನ ತೊಳೆದು ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಅಕ್ಕಿನ ಎಷ್ಟು ಗ್ಲಾಸ್ ಅಕ್ಕಿ ತೊಗೋತೀವಿ ಅದಕ್ಕೆ ಇವಾಗ ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದರಿಂದ ಒಂದು ಚಿಕ್ಕ ಲೋಟದಷ್ಟು ಸ್ವಲ್ಪ ಎಲ್ಲ 3 ಥರ ಬೇಳೆಗಳು ತೊಗೊಂಡಿದ್ದೆ. ಇವಾಗ ನೀವು ಅಕ್ಕಿ ಎಷ್ಟು ನಿಮ್ಮ ಮನೇಲಿ ಎಷ್ಟು ಪ್ರಮಾಣವಾಗಿ ಅಕ್ಕಿ ತೊಗೋತೀರಾ ಅದಕ್ಕೆ ಸ್ವಲ್ಪ ಜಾಸ್ತಿಯಾಗಿ ಬೇಳೆಗಳನ್ನ ತೊಗೋಬೇಕು. ಇವಾಗ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆಲ್ಲ ಅದನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡೋಣ. ಖಾರ ನೋಡಿಬಿಟ್ಟು ರೈಸ್ ಆಗಿದ್ಮೇಲೆ ಖಾರ ನೋಡಿಬಿಟ್ಟು ಮತ್ತೆ ಮೇಲ್ಗಡೆನೂ ಸ್ವಲ್ಪ ಇನ್ನೂ ನೀರು ಎಕ್ಸ್ಟ್ರಾ ಹಾಕಿ ಕುದಿಸ್ಬೇಕಾಗತ್ತೆ. ಆವಾಗ ಬೇಕಿದ್ರೆ ನೋಡೋಣ. ಇವಾಗ 2 ಗ್ಲಾಸ್ ಅಕ್ಕಿಗೆ ಒಂದು 5 ಗ್ಲಾಸಷ್ಟು ನೀರು ಹಾಕೋಣ. 1 ಗ್ಲಾಸ್ ಎಕ್ಸ್ಟ್ರಾನೇ ಹಾಕ್ತಾ ಇದ್ದೀನಿ, ಯಾಕಂದರೆ ಕಿಚಡಿ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ತಿಳಿಯಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ಒಂದು 4ರಿಂದ 5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಕುದಿ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಕುದಿ ಬಂದಮೇಲೆ ಒಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಕುದಿ ಬಂದಿದೆ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ. ಒಂದು 4ರಿಂದ 5 ವಿಸಿಲ್ ಆಗಿದ ತಕ್ಷಣ ತೆಗೆಯೋಣ.
ನೋಡಿ ಕಿಚಡಿ ರೆಡಿ ಆಯಿತು. ನಾನು ಕುಕ್ಕರಿಂದ ದೊಡ್ಡ ಪಾತ್ರೆ ತೆಗೆದಿದ್ದೀನಿ. ಚೆನ್ನಾಗಿ ಬೆಂದಿದೆ ಅನ್ನ ಎಲ್ಲ. ಆದರೆ ಎಲ್ಲ ಥರ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಅನ್ನ ಜಾಸ್ತಿ ಕ್ವಾಂಟಿಟಿಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಬಿಸಿ ನೀರು ಹಾಕ್ತಾಯಿದ್ದೀನಿ. ನೀರು ಜಾಸ್ತಿ ಬೇಳೆ ಹಾಕಿರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಬಿಸಿ ನೀರು, ಚೆನ್ನಾಗಿ ನೀರು ಬಿಸಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ತಿರುಗ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಆಗಿದ್ಮೇಲೆ ಇನ್ನೊಂದು 2ರಿಂದ 5 ನಿಮಿಷ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಮತ್ತು ಒಗ್ಗರಣೆಗೆ 2-3 ಸ್ಪೂನ್ ಹಾಕಿದ್ನಲ್ಲ, ಇವಾಗ ಮೇಲ್ಗಡೆ ಒಂದು 2-3 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ಇನ್ನೊಂದು ಸರಿ ಕೈ ಆಡಿಸ್ತೀನಿ. ನೋಡಿ, ಈ ಪ್ರಮಾಣವಾಗಿ ಬರಬೇಕು. ಕಿಚಡಿ ಅಂದರೆ ಇಷ್ಟು ಇರಬೇಕು. ಇದು ಮಕ್ಕಳಿಗೆ ಒಂದು 6 ತಿಂಗಳ ಮಗುವಿಂದ ಎಲ್ಲ ಮಕ್ಕಳಿಗೂ ಕೊಡ್ಬೋದು. ಜಸ್ಟ್ 6 ತಿಂಗಳ ಮಗುವಿಗೆ ಸ್ವಲ್ಪ ಖಾರ ನೋಡಿ ಹಾಕೋಬೇಕು. ಆರಾಮಾಗಿ ಚೆನ್ನಾಗಾಗಿದೆ ನೋಡಿ ಕಿಚಡಿ.